ಪ್ರಶಸ್ತಿ ಮುಗಿದ್ದು ನಮ್ಮ ಕೊನೆಯ ಪ್ರಶಸ್ತಿ ಇದೆ. ಇಷ್ಟು ವಿಚಾರಗಳು, ನಮ್ಮ ಅಭಿಪ್ರಾಯ, ನಮ್ಮ ಅನುಭವ ಎಲ್ಲವನ್ನ ವ್ಯಕ್ತಪಡಿಸೋದು ಮಾತಿನ ಮುಖಾಂತರ. ಮಾತುಗಳ ಸಂಭ್ರಮ ಅನ್ನುವಂತಹ ಒಂದು ಸರಣಿ ಕೂಡ. ಸೂಪರ್ ಸ್ಪೀಕರ್ ಅವಾರ್ಡ್ ಶ್ರೀಮತಿ ನೇತ್ರಾವತಿ, ಯೋಗ ಶಿಕ್ಷಕಿ, LIC ವಿಮಾ ಪ್ರತಿನಿಧಿ, ವಿಜಯಪುರದಿಂದ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮುರಳೀಧರ್ ಅವರು ಇವರ ಪರಿಚಯವನ್ನ ಮಾಡಿಕೊಡಬೇಕಾಗಿ ಕೇಳಿಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ನೇತ್ರಾವತಿ ನಿಜಪ್ಪ ಖೈನೂರ್, ವಿಜಯಪುರ ಅಂದಿನ ಬಿಜಾಪುರ ಐತಿಹಾಸಿಕವಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವ ಕರ್ನಾಟಕ ರಾಜ್ಯದ ಹೆಮ್ಮೆಯ ಜಿಲ್ಲೆಯಾಗಿದೆ. ಈ ಜಿಲ್ಲೆಯಲ್ಲಿನ ಶ್ರೀ ಶಿವಯೋಗಿಯವರು ಇಂಡಿ ತಾಲೂಕಿನ ಅರ್ಜನಾಳ್ ಗ್ರಾಮದಲ್ಲಿ ಕೃಷಿ ಮಾಡುತ್ತಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆದರ್ಶ ಕೃಷಿಕ ಎಂಬುದಾಗಿ ಖ್ಯಾತಿ ಗಳಿಸಿದ್ದಾರೆ. ಇವರ ಪತ್ನಿ ಶ್ರೀಮತಿ ಮಲ್ಲಮ್ಮ ಶಿವಯೋಗಿ ಬಿರಾದರ್ ಒಬ್ಬ ಸಂಭಾವಿತ ಸಜ್ಜನ ಆದರ್ಶ ಗೃಹಿಣಿ. ತಮ್ಮ ಕಠಿಣ ಪರಿಶ್ರಮದಿಂದ ಸಂಸಾರದ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಾ ಕುಟುಂಬದ ಘನತೆ ಗಾಂಭೀರ್ಯವನ್ನು ಎತ್ತಿ ಹಿಡಿದವರು ಇವರು. ಶ್ರೀಯುತ ಶಿವಯೋಗಿಯವರು ಮೊದಲಿಗೆ ಸರ್ಕಾರಿ ಉದ್ಯೋಗಿಯಾಗಿದ್ದರು. ಕಂಪ್ಯೂಟರ್ ನಿರ್ವಹಣೆಯಲ್ಲಿ ಪರಿಣಿತಿಯನ್ನು ಪಡೆದವರಾಗಿದ್ದರು. ಶ್ರೀಯುತರು ಜೀವನದಲ್ಲಿ ಸವಾಲುಗಳನ್ನು ಎದುರಿಸುವ ಧೈರ್ಯವನ್ನು ಸದಾ ಹಸನ್ಮುಖಿಯಾದ ನೇತ್ರಾವತಿಯವರು ಒಳ್ಳೆಯ ಭಾಷಣಕಾರರಾಗಬೇಕೆಂಬ ಮಹದಾಸೆಯನ್ನು ಹೊಂದಿದ್ದು, ಸಮಾಜದಲ್ಲಿ ಅರಿವು ಮೂಡಿಸುವ, ನಾಯಕತ್ವ ಬೆಳೆಸುವ ಪ್ರಭಾವಶಾಲಿ ವ್ಯಕ್ತಿಯಾಗುವ ಗುರಿ ಹೊಂದಿರುತ್ತಾರೆ. ಈ ನಿಟ್ಟಿನಲ್ಲಿ ಸೂಕ್ತ ಮಾರ್ಗದರ್ಶನಕ್ಕಾಗಿ ದಡಕಾಡುತ್ತಿರುವಾಗ ಪ್ರಕಾಶಮಾನವಾಗಿ ದೊರೆತದ್ದು ಶ್ರೀಯುತ ಜಯಪ್ರಕಾಶ್ ನಾಗತಿಹಳ್ಳಿಯವರು. ಸುದೈವದಿಂದ ದೊರೆತ ಈ ಖ್ಯಾತ ಅನುಭವಿ ಯಶಸ್ವಿ ಮಾರ್ಗದರ್ಶಕರಾದ ಶ್ರೀಯುತ ಜಯಪ್ರಕಾಶ್ ನಾಗತಿಹಳ್ಳಿಯವರ ತರಬೇತಿ ಶಿಬಿರಗಳಲ್ಲಿ ಪಾಲ್ಗೊಂಡು ಶ್ರೀಮತಿ ನೇತ್ರಾವತಿಯವರು ಇಂದು ಯಶಸ್ಸಿನ ಹಾದಿಯಲ್ಲಿ ಇದ್ದಾರೆ. ಈ ಶಿಬಿರಗಳ ಫಲವಾಗಿ ದಿಕ್ಕೇ ತೋಚದ ಸಂದರ್ಭಗಳಲ್ಲಿಯೂ ದಾರಿಯನ್ನು ಹೇಗೆ ಕಂಡುಕೊಳ್ಳುವುದು ಮತ್ತು ಎಂತಹವರಲ್ಲಿಯೂ ವ್ಯಕ್ತಿತ್ವ ಪರಿವರ್ತನೆ ಸಾಧ್ಯ ಎಂಬ ಮಹತ್ವವನ್ನು ಶ್ರೀಮತಿ ನೇತ್ರಾವತಿಯವರು ಅರ್ಥೈಸಿಕೊಂಡಿರುತ್ತಾರೆ. ಜಯಪ್ರಕಾಶ್ ನಾಗತಿಹಳ್ಳಿಯವರ ಬಗ್ಗೆ ಅಪಾರ ಗೌರವ, ಪ್ರೀತಿ, ವಿಶ್ವಾಸ ಹೊಂದಿರುವ ಇವರು ಅವರ ಬಗ್ಗೆ ಎಷ್ಟು ಕೊಂಡಾಡಿದರೂ ಅಲ್ಪವೆಂದು ಭಾವಿಸಿರುತ್ತಾರೆ. ಮುಂದಿನ ದಿನಗಳಲ್ಲಿ ಶ್ರೀಮತಿ ನೇತ್ರಾವತಿಯವರು ಒಬ್ಬ ಶ್ರೇಷ್ಠ ಸಾಧಕ ಮಹಿಳೆಯಾಗಿ ನಾಡಿನಾದ್ಯಂತ ಪ್ರಜ್ವಲಿಸಲಿ ಎಂದು ಮನಸಾರೆ ಹಾರೈಸುತ್ತೇವೆ. ಪರಮ ಪೂಜ್ಯ ಗುರುಗಳಾದಂಥ ಸಿದ್ದೇಶ್ವರಪ್ಪ ಅವರನ್ನು ಸ್ಮರಣೆ ಮಾಡುತ್ತಾ, ಹಾಗೆ ನನ್ನ ತರಬೇತಿ ಗುರುಗಳಾದಂಥ ಜಯಪ್ರಕಾಶ್ ನಾಗತಿಹಳ್ಳಿ ಅವರು ಹಾಗೂ ಗುರು ಪತ್ನಿಯಾದಂಥ ಗುರು ಮಾತಾ ಅವರಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಈಗ ಯಾವುದೇ ಒಂದು ನೀರಿನ ಹನಿ ಸತತವಾಗಿ ಬೀಳುವುದರಿಂದ ಒಂದು ಕಲ್ಲಿನ ಮೇಲೆ ಹೆಂಗೆ ಸತತವಾಗಿ ಬೀಳುತ್ತದಲ್ಲ, ಆ ಕಲ್ಲೇ ಒಂದು ಸವಿಯುವ ಶಕ್ತಿಯನ್ನು ಹೊಂದುತ್ತದೆ. ಅದೇ ತರ ಮನುಷ್ಯ ಯಾವಾಗಲೂ ನಿರಂತರವಾದ ಅಭ್ಯಾಸ ಮತ್ತು ಕಲಿಕೆಯಿಂದ ಒಬ್ಬ ಮನುಷ್ಯ ಉತ್ತಮ ಸಾಧನೆಯತ್ತ ಹೊರಹೊಮ್ಮತಾನ ಅನ್ನೋದು ಯಾವುದೇ ಸಂಶಯ ಇಲ್ಲ. ಮನುಷ್ಯ ಒಂದು ಉತ್ತಮ ಸಾಧನೆ ಸತತವಾಗಿ ಪ್ರಯತ್ನ ಮಾಡೋದ್ರಿಂದ ಗೆಲುವು ಅವನು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೇತ್ರಾವತಿ ಅವರು ಹೇಳಿದರೆ ತುಂಬಾ ಒಳ್ಳೇದಾಗಲಿ. ನೇತ್ರಾವತಿ ಅವರೇ, ತುಂಬಾ ಸಂತೋಷ ಆಯ್ತು. ಮತ್ತಷ್ಟು ಸಾಧನೆ ಆಗಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ.